ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ಬಿಂಟಿಲಭಾವಿಯಲ್ಲಿರುವ ಕುಟುಂಬಕ್ಕೆ ಬೇಕಿದೆ ರಕ್ಷಣೆ. ಮಹಾದೇವಿ ಪಾಟೀಲ್ ಅವರ ತಂದೆಯಿಂದ ಜಮೀನನ್ನು ಖರೀದಿಸಿದ ಅಂಬರೀಶ್ ನಾಡಗೌಡ ಹಾಗೂ ಗೊಲ್ಲಪ್ಪಗೌಡ ಮಲಕನಗೌಡ ಬಿರಾದಾರ್ ಇವರಿಬ್ಬರು ಕೂಡಿ 30 ಗುಂಟೆ ಜಮೀನನ್ನು ಖರೀದಿ ಮಾಡಿಕೊಂಡಿರುತ್ತಾರೆ. ಖರೀದಿ ಜಮೀನನ್ನು ತೆಗೆದುಕೊಳ್ಳದೆ ಸುಖಸುಮ್ಮನೆ ಬೇರೆ ಜಾಗದಲ್ಲಿ ಅಂಗನವಾಡಿಗೆ ಹೋಗುವ ರಸ್ತೆ ಮತ್ತು ಮನೆಗಳಿದ್ದು ಅವುಗಳಿಗೆ ಹೋಗುವ ರಸ್ತೆ ಬಂದು ಮಾಡಿ ಕಲ್ಲನ್ನು ಹಾಕಿದ್ದಾರೆ. ಇದರ ಮೇಲೆ ಕೋರ್ಟ್ ಆರ್ಡರ್ ಇದ್ರೂ ಕೂಡ ಕಲ್ಲನ್ನು ಹಾಕಿದ್ದಾರೆ ಮತ್ತು ಸುಖಸುಮ್ಮನೆ ನಮ್ಮ ಮೇಲೆ ಟಾರ್ಚರ್ ಮಾಡುತ್ತಿದ್ದು ಇದಕ್ಕೆ ಇಲಾಖೆ ಕೂಡ ಕೈ ಮಿಲಾಯಿಸಿದೆ ಎಂದು ಆರೋಪಿಸಿದ್ದಾರೆ. ಇದರ ಬಗ್ಗೆ ಮುದ್ದೇಬಿಹಾಳ್ ಮಾಜಿ ಶಾಸಕರಾದ ಎಸ್ ಪಾಟೀಲ ನಡಹಳ್ಳಿ ಕೂಡ ಮಾತನಾಡಿದ್ದಾರೆ. ದೌಲಪ್ಪ ಮನಗುಡಿ, ಚಿಕ್ಕಿ ನ್ಯೂಸ್ ಕನ್ನಡ, ಮುದ್ದೇಬಿಹಾಳ್. ಅವರೇ ಏಜೆಂಟ್ ಎಲ್ಲರಿಗೂ ಕೂಡ. ನಾನು ನಿಮ್ಗೆ ಎಲ್ಲ ವಿಡಿಯೋಗಳಿದೆ ನೋಡಿ. ಅಲ್ಲಿ 4 ಮನೆಗಳಾಗಿದೆ, 4-5 ಮನೆ ಆಗಿದೆ. ಅಂಗನವಾಡಿ ಕೇಂದ್ರ ಇದೆ, ರೈತರಿಗೆ ಹೋಗೋಕೆ ರಸ್ತೆ ಇದೆ. ಅಲ್ಲಿಗೆ PSI ಸುರೇಶ್ ಮಂಟೂರ್ ನೇತೃತ್ವದಲ್ಲಿ 5-6 ಜನ ಪೊಲೀಸರನ್ನು ಮತ್ತು ಮಹಿಳಾ ಪೊಲೀಸರನ್ನು ಕರೆಸಿ ಎಂಟೈರ್ ರಸ್ತೆಯನ್ನು ಬ್ಲಾಕ್ ಮಾಡ್ತಾರೆ ಕಲ್ಲುಗಳಾಕಿ. ಅದು ವಿಡಿಯೋ ರೆಕಾರ್ಡ್ ಇದೆ, ಅದನ್ನ ರೈತರೇ ಬಂದಿದ್ದಾರೆ, ಅವ್ರು ನಿಮ್ಗೆ ಹೇಳ್ತಾರೆ. ಇದು ಜೀವಂತ ಸಾಕ್ಷಿನ ನಿಮ್ಗೆ ಕೊಡ್ತಾ ಇದ್ದೀನಿ. ಅಪ್ಪಾಜಿ ನಾಡಗೌಡರು ಸಂಭಾವಿತ ರಾಜಕಾರಣಿ ಅಂತಕ್ಕಂಥ ಒಬ್ಬ ಗೋಮುಖ ವ್ಯಾಘ್ರ. ಇವತ್ತು ಇಡೀ ಕ್ಷೇತ್ರದಲ್ಲಿ ಪೊಲೀಸರು ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವಿರುದ್ಧ ರಾಜಕಾರಣ ಮಾಡಿ ರಾಜಕೀಯ ಹೋರಾಟ ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ. ನಮ್ಮ ಕಾರ್ಯಕರ್ತರ ಮುಖಂಡರು ಏನೀಗ ಏನೋ ಅರೆಸ್ಟ್ ಮಾಡಿದ್ದಾರೆ, ಅವರು ಇವತ್ತೇನು ಜೈಲಲ್ಲಿದ್ದಾರೆ. ಅವ್ರನ್ನ ಬೇಲ್ ಮೇಲೆ ನಾವು ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡ್ತೇವೆ, ಮುಂದೆ ಏನು ಅವ್ರನ್ನ ಹೋರಾಟ ಮಾಡಬೇಕು ಮಾಡ್ತೇವೆ, ನಮ್ಮ ಶಕ್ತಿ ಇದೆ. ಆದರೆ ಈ ರೈತ ಮುಖಂಡರು ಪಾಪ ರೈತರಿಗೆ SP ಆಫೀಸ್ಗೆ ಹೋಗಿ ಕೊಟ್ಟಿದ್ದಾರೆ. ಮತ್ತು ಕೋರ್ಟಲ್ಲಿ ಅದ್ರ ಮೇಲೆ ಮನ್ನಾ ಇದೆ, ಯಾರೋ ನಾಡಗೌಡ ಮೇಲೆ ಮನ್ನಾ ಇದೆ. ಇವ್ರು ಯಾರು ಕೂಡ ಅತಿಕ್ರಮಣ ಮಾಡಕ್ಕೆ ಹೋಗಬಾರ್ದು, ಅವ್ರಿಗೆ ಆದೇಶ ಇದೆ. ಕೋರ್ಟ್ ಆದೇಶ ಇದ್ರೂ ಕೂಡ ಉಲ್ಲಂಘನೆ ಮಾಡಿ PSI ಪೊಲೀಸರನ್ನ ಕಳಿಸಿ ಪೊಲೀಸರ ರಕ್ಷಣೆಯಲ್ಲಿ ಅಲ್ಲಿ ಇವತ್ತು ಆ ಹೊಲಕ್ಕೆ ಹೋಗ್ತಕ್ಕಂಥ ರೈತನಿಗೆ ರಸ್ತೆ ಬಂದ್ ಮಾಡ್ತಾರೆ, ಅವ್ನ ಮನೆಗೆ ಹೋಗ್ದಂಗೆ ರಸ್ತೆ ಬಂದ್ ಮಾಡ್ತಾರೆ, ಅಂಗನವಾಡಿಗೆ ಹೋಗ್ದಂಗೆ ರಸ್ತೆ ಬಂದ್ ಮಾಡ್ತಾರೆ, ಮತ್ತು ಅಲ್ಲಿ ಪೊಲೀಸರು ಕಳಿಸಿ ಗುಂಡಾಗಿರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಕೋಟಿ ತಾಲೂಕು ಬಿಂಜಲ್ಬಾಯಿ ಗ್ರಾಮದವರು ನಮ್ಮ ಮನೆಗೆ ಹೋಗೋದು, ನಮ್ಮ ಜಮೀನಿಗೆ ಹೋಗೋ ದಾರಿ ಅದು. ಆ ದಾರಿಗೆ ಬಂದು ಕಲ್ಲು ಸುರುತ್ತಾರೆ. ಯಾಕೆ ಸುರುತ್ತೀರಿ ಅಂದ್ರೆ PSI ಅವ್ರ ಮುಂದೆ ನಿಂತಾರೆ. ಮುಂದೆ ನಿಂತು ಯಾಕೆ ಸುರುತ್ತಾರೆ, ಸ್ವಲ್ಪ ತಡ್ರಿ ಕಾಗದ ಪತ್ರ ತರಾಕತ್ತಾರೆ ಅಂದಿದ್ದು ಅಂದು ನಾವು ಟಿಪ್ಪರ್ ಕೈ ಹಿಡ್ದು ನಮ್ಗೆ ಹಿಡಿದು ಜಗ್ಗಾಡಿ ಆ ಕಡೆ ಮೊಬೈಲ್ ಕಸ್ಕೊಂಡು ಹೊರಗೆ ಹೋಗಿ ಕಲ್ಲು ಸುರಿಸಿದ್ರು. ನಿಮ್ದು ಏನದು ಕೆಲಸ ಅಂತಾರೆ. ನಾವು ಡಾಕ್ಯುಮೆಂಟ್ಸ್ ತರುತ್ತೀರಿ ಅಂತ ಕೈ ಮುಗಿದ್ರೆ ಸರಿ ಅಮ್ಮ ಸರಿ ಅಂತ ನಮ್ಗೆ ಜಾಡ್ಸ್ದೆ ಬಿಟ್ಟರು. ಯಾರು ಹೇಳ್ಯಾರಿ ಅಂತ ನಮ್ಮ ಜಮೀನ ನಾ ಸುರಿಸ್ತೀನಿ ಅಂತ ಎದಿ ಕೈ ಹಚ್ಕೊಂಡು ಹೇಳ್ತಾರೆ PSI ಅವರು. ಇಲ್ಲಿ ಅಂತ ಮತ್ತೆ ನಾವು ಮ್ಯಾಗ ಹೋಗ್ತೀವಿ, ಹೋಗಂತ ನಮಗೆ ನಗ್ತಾರೆ. ಗೊತ್ತಿರ್ಬೋರು ಮುಂದೆ ಎಲ್ಲಿ ಗೊತ್ತಿರ್ಬೋರು ಅಂತಂದು ನಗ್ತಾರೆ, ನಮ್ಗೆ ಆಶೆ ಮಾಡಿ ನಗ್ತಾರೆ. ಮಂಗ್ಯಗಳು ಅಂತ ಬೈತಾರೆ, ಸಿಬ್ಬಂದಿಗಳು ದಬ್ಬಾಡ್ತಾರೆ ನಮಗೆ. ಕಲ್ಲು ಸುರುತ್ತಾರೆ. ಏನು ಕ್ರಮ ತಗೋತೀರಿ ಅಂತಂದ್ರೆ ಮುಂದೆ ಹೋಗ್ತಾರೆ ಹೋಗಂದ್ರೆ ಇಲ್ಲಿ SP ಆಫೀಸ್ ಮುಂದೆ ಬಂದ್ರೆ ಆಯ್ತು ರೀ ಕಲ್ಲು ಕಿತ್ತಿಸ್ತೀವಿ ಅಂತ ಹೇಳಿದ್ರಿ. ನಾಳೆ ಬರ್ರಿ ಅಂದ್ರೆ ನಾಳೆ ಬರೋಣ, ಅಲ್ಲಿ ಕೋರ್ಟಿಗೆ ಅಂತಾರೆ ಇವರು. ಅವ್ರ ಮ್ಯಾಗ ಕ್ರಮ ಕೈ ತೋರಂದ್ರೆ ಇಲ್ಲ, ಅವ್ರು ಯಾವುದೇ ಕೇಸ್ ಇತ್ತು ಬಂದಾರ, ಅವರು ಇದಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಅವರೇ ಮುಂದೆ ಸುರಿಸ್ಯಾರ. ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ಸರ ಅಲ್ಲಿ ನಾವು ಊರಾಗಿದ್ದದ್ದು ನೋಡಿ ಇಲ್ಲಾದ ನೋಡಿ ಕೇಶ ಬಂದು ನಾಡ್ಕೊಂಡು ಸುಮ್ಮನೆ ಕಲ್ಲು ಹಾಕ್ಯಾರ. ಯಾಕೆ ಕಲ್ಲು ಹಾಕಿದೆ ಅಂತ ಕೇಳಿದ್ರೆ ಏನು PSI ಏನು ನಮಗೆ ಗಮನಕ್ಕೆ ಏನು ಮಾಡಿದ್ರು ನಮ್ಗೆ ಒಟ್ಟು ಒಳ್ಳೆ ನೋಡಲ್ರು. SP ಲೆಟ್ರ್ ಕೊಟ್ಟರು ನಮ್ಮ ಕಡೆ ಅವರು ಏನೂ ನೋಡೇ ಇಲ್ಲ. PSI ಸಾಹೇಬ್ರ ಮುಂದೆ ನಿಂತಿಗೆ ಕಲ್ಲು ಹಾಕ್ಸ್ಯಾರ. ಸರ್ ಏನಿದೆ ಯಾಕೆ ಕಲ್ಲು ಹಾಕ್ಸ್ಯಾರ ಅಂತ ಹೇಳಿದ್ರೆ MLA ಹೇಳ್ಯಾರ, ನಾವು ಮುದ್ದೆ ಶಾಸಕರು ಅವ್ರ ಸಂಬಂಧಿಕರಂತ್ರಿ ಅವ್ರು ಹೇಳ್ಯಾರಂತ ಕಲ್ಲು ಹಾಕ್ಸಿವಿ ಅಂತ ಹೇಳ್ತಾನೆ PSI. ಜಮೀನು ವಿವಾದ ಏನದ ರೀ? ಜಮೀನು ಏನಿಲ್ಲ ಸರ್, ನಮ್ದು ಏನೋ ಅವ್ರವ್ರ ವ್ಯಕ್ತಿಗೆ ಏನದನ್ನು ಊರಾಗಿರ್ಬೇಕು ತಂದು ನಮ್ಮ ಜಾಗದಾಗ ಕಲ್ಲು ಹಾಕ್ಯಾರ ನಾಡ್ಕೊಡ್ರಿ. ಕಲ್ಲು ತೆಗಿ ಅಂತಂದ್ರೆ ಗುಂಡಗಿರಿ ಮಾಡಿ ಏನೋ ಬಾರಿ ಬೈದು ಕೇಸಿ ತುಂಬ ಬಂದು ಕುತ್ತೆ ಹೊಡೆದು ನಾವು ಇದ್ರ ಬೇಲೂರಾಗಿರ್ತೀವಿ. ಹೆಂಗೆ ಮಾಡ್ಬೇಕು ನಾವು? ಪೊಲೀಸರ ಮುಂದೆ ನಿಂತು ಕಲ್ಲು ಹಾಕಿದ್ರೆ ನಾವು ಯಾರು ನ್ಯಾಯ ಕೊಡ್ಸೋರು? ಅಲ್ಲಿ ಅಂಗನವಾಡಿ ಅದ, ಮತ್ತೇನು ಇನ್ನೊಂದು ನಮ್ಮ ಮಾವ್ರೊಳಗೆ ದಾರಿ ಅದ, ಅವ್ರ ಮನೆ ಅದಾವ. 50 ವರ್ಷಗಟ್ಟಲೆ ಬಂದಿದ್ದು ದಾರಿ ಅದು, ಇವತ್ತಲ್ಲ ನಿನ್ನದಲ್ಲ. ಎಲ್ಲ ಕಾಗದಪತ್ರ. ಅದಕ್ಕಿಂತ ಮೊದಲು SP ಒಂದಿನ ಕಲ್ಲು ಹಾಕಿದ ಮೊದಲು SP ಸಾಹೇಬ್ರಿಗೆ ಲೆಟ್ರ್ ಕೊಟ್ಟಿನಿ. ನನ್ನ ಬಲ್ಲಿ ಐತಿ ಲೆಟ್ರ್ ಕೊಟ್ಟದ್ದು. ಹೈಕೋರ್ಟಿಗೆ ಸ್ಟೇ ಅದ. ಇಷ್ಟಿದ್ರು ಮತ್ತು ಗುಂಡಗಿರಿ ಮಾಡಿಕೆ ಕಲ್ಲು ಹಾಕೋದು. ನಮ್ಮ ಮನೆಗೆ ಹೆಣ್ಮಕ್ಳು ಹೋದ್ರೆ ಫೋನ್ ಕಸ್ಕೊಂಡವ್ರು ಪೊಲೀಸರು. ನಮ್ಮಲ್ಲಿ ಫೋಟೋ ಅದಾವ, PSI ಪೊಲೀಸ್ ಮುಂದೆ ಎಲ್ಲ ಫೋಟೋ ಅದಾವ್ರಿ. ನಾವು ಹೆಂಗೆ ಮಾಡ್ಬೇಕು? ನಾವು ಬೇಲೂರಾಗಿರ್ತೀವಿ, ನಾವು ಬಂದು ಸೆಂಟರ್ ಬಂದು ನೋಡೋದಾತ ನನ್ನಲ್ಲಿ ಇದ್ದೂರ ಗೌಡ್ರು ನಾಡಗೌಡ್ರು ತಾವೆಂದು ನಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ಕೆ ಬಾಯಿ ಬಂದಂಗೆ ಬೇಯ್ದು ಅವ್ರು ಮಂದಿನ ಕಳ್ಸೋದು.
ಅಲ್ಲಿಂದ ಪೊಲೀಸರ ಮುಂದೆ PSI ಮುಂದೆ ಕಲ್ಲಕ್ಷಣ ನಿಮ್ಮ ಹೆಸರು PSI ಮುಂದೆ ಕಲ್ಲಕ್ಕಿದ ಮುಂದೆ ನಮ್ಗೆ ಗತಿ ಅಂದ್ರೆ. ನಿಮ್ಮ ಹೆಸರು ನನ್ನ ಹೆಸರು ಸಿದ್ದನಗೌಡ ಸರ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ರಾಬಾದ್.